ಅನಿಸುತ್ತೋ ಅದರಂತೆ ನಾವೆಲ್ಲರೂ ಕೂಡ ನಡೆದುಕೊಳ್ತೇವೆ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೀತಾ ಇದ್ದ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ್ಯವಾಗಿದೆ. ಉಪಹಾರ ಕೂಟದಲ್ಲಿ ರಾಜೀನಾಮೆಯನ್ನ ಘೋಷಿಸಿರುವ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯಲ್ಲೂ ಪ್ರಕಟಿಸುತ್ತಾರ. ಡಿಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಇದನ್ನೇ ಪುನರುಚ್ಚರಿಸುತ್ತಾರ. ಕಾದ್ ನೋಡಬೇಕಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಿನ ನಾಯಕ ಅಂತ ಹೇಳಿ ಘೋಷಿಸಿದ್ದಾರೆ. ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸದ್ಯಕ್ಕೆ ಈ ಉಪಹಾರ ಔತಣಕೂಟ ಮುಕ್ತಾಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಸಿದ್ದರಾಮಯ್ಯನವರು ಮಾತನಾಡುವವರಿದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡದ ಮೂಲಕವೂ ನೀವು ಗಮನಿಸಬಹುದು. ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಸುದ್ದಿಯನ್ನ ತಿಳಿಸಿದ್ದಾರೆ ಸಿದ್ದರಾಮಯ್ಯನವರು. ನಾನು ರಾಜೀನಾಮೆ ನೀಡುವವರಿಂದೇನೆ, ಮುಂದೆ ಡಿಕೆ ಶಿವಕುಮಾರ್ ಅವರೇ ಅಧಿಕಾರವನ್ನ ನಿರ್ವಹಿಸುವವರಿದ್ದಾರೆ. ನನಗೆ ನೀಡಿದ ಸಹಕಾರದಂತೆಯೇ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಸಹಕಾರವನ್ನ ನೀವು ನೀಡ್ತಾ ಹೋಗಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಇದೀಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ್ಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಇಡೀ ದೇಶದ ಚಿತ್ತವನ್ನ ಇಡೀ ದೇಶದ ಗಮನವನ್ನ ಸೆಳೆದಿರುವಂತಹ ಸುದ್ದಿಗೋಷ್ಠಿ ಪ್ರಾರಂಭ ಆಗುವ ನಿರೀಕ್ಷೆ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಈ ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆಯನ್ನ ಘೋಷಿಸ್ತಾರ ಸಿದ್ದರಾಮಯ್ಯನವರು. ಈ ಪ್ರಶ್ನೆಗೆ ಉತ್ತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಭ್ಯವಾಗುವುದಿದೆ. ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿ ಬಳಿಯಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ. ಬಸವರಾಜ್, ಉಪಹಾರ ಔತಣಕೂಟ ಮುಕ್ತಾಯವಾಗಿದೆ ಅನ್ನೋ ಮಾಹಿತಿ, ಸುದ್ದಿಗೋಷ್ಠಿ ನಡೆಸ್ತಾರ ಈಗಲೇನೆ ಸುರ್ಜೇವಾಲಾ ಅವರು ಆಗಮಿಸ್ತಾರ? ಅವ್ರು ಆಗಮಿಸುವವರೆಗೂ ಏನಾದರೂ ಕಾದು ನಿಲ್ಲುವ ಸಾಧ್ಯತೆಗಳಿದೆಯಾ? ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸದ್ಯಕ್ಕೆ? ಸ್ಮಿತಾ, ಈಗ ಬರ್ತಕ್ಕಂತಹ ಸಿಎಂ ಮೂಲಗಳ ಮಾಹಿತಿ ಪ್ರಕಾರ ಸುದ್ದಿಗೋಷ್ಠಿ ನಡೆಸುವುದು ಅನುಮಾನ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಯಾವುದೇ ಸುದ್ದಿಗೋಷ್ಠಿಗೂ ಸೂಚನೆಯನ್ನು ಸಿಎಂ ಅವರು ಕೊಟ್ಟಿಲ್ಲ ಅನ್ನುವಂತಹ ಮಾಹಿತಿಯನ್ನು ಅವರ ಆಪ್ತ ಮೂಲಗಳು ಹೇಳ್ತಾ ಇದ್ದಾವೆ. ಹಾಗಾಗಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಕ್ತಾಯವಾಗಿದೆ. ಸಚಿವರಿಗೆ ಏನೆಲ್ಲ ತಿಳಿಸ್ಬೇಕು ಅದನ್ನು ತಿಳಿಸಿರುವಂಥದ್ದು, ಮುಂದೆ ಹೇಗೆ ವರ್ತನೆ ಇರಬೇಕು, ಸರ್ಕಾರವನ್ನು ಹೇಗೆ ನಡ್ಸ್ಕೊಂಡು ಹೋಗಬೇಕು ಅನ್ನೋಂಥ ಒಂದಷ್ಟು ಸೂಚನೆಯನ್ನು ಮಾಹಿತಿಯನ್ನು ಸಚಿವರಿಗೆ ಕೊಟ್ಟಿದ್ದಾರೆ. ಈಗ ಸಿಎಂ ಮೂಲಗಳಿಂದ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ ರಾಜ್ಯಭವನಕ್ಕೆ ತೆರಳುತ್ತಾರೆ, ಅಂದರೆ ಲೋಕಭವನಕ್ಕೆ ತೆರಳುತ್ತಾರೆ. ಅಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿಗೆ ಈ ಒಂದು ಮನವಿ ಪತ್ರ ಅಂದರೆ ರಾಜೀನಾಮೆ ಪತ್ರವನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದ್ದಾವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ತೆರಳುವಂಥ ಸಾಧ್ಯತೆ ಇದೆ. ಯಾಕಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೇ ಸಚಿವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಈಗ ಲೋಕಭವನಕ್ಕೆ ಹೋಗ್ತಾ ಇದ್ದೇನೆ, ಈ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತೇನೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಅಧಿಕೃತವಾಗಿ ಈಗ ರಾಜಭವನಕ್ಕೆ ಹೋಗೋಕ್ಕೆ ತಯಾರಿಗಳು ನಡೆದಿರ್ತಕ್ಕಂಥದ್ದು. ಸ್ಮಿತಾ, ಈಗ ರಾಜ್ಯಪಾಲರು ಸದ್ಯಕ್ಕೆ ರಾಜಭವನದಲ್ಲಿ ಇಲ್ಲ, ಬೆಂಗಳೂರಿನಲ್ಲಿ ಇಲ್ಲ. ಸೊ ಏನಾಗಬಹುದು, ಟೆಕ್ನಿಕಲಿ ಹೇಗಾಗತ್ತೆ ಈ ಪ್ರಕ್ರಿಯೆ? ಕೇವಲ ಅಲ್ಲಿರುವ ಸಿಬ್ಬಂದಿಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಿ ಬರುವ ಪಾಸಿಬಿಲಿಟೀಸ್ ಇದೆಯಾ ಬಸವರಾಜ್? ಖಂಡಿತ ಸ್ಮಿತಾ, ಸಂವಿಧಾನದ ಪ್ರಕಾರ ರಾಜ್ಯಪಾಲರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಸಲ್ಲಿಸಿದರೆ ಅದು ಮಾನ್ಯ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ರಾಜ್ಯಪಾಲರ ಉಪಸ್ಥಿತಿನೇ ಇರಬೇಕು ಅನ್ನುವಂಥದ್ದಿಲ್ಲ. ಈ ಹಿಂದೆನೂ ಕೂಡ ಸಾಕಷ್ಟು ಇದಕ್ಕೆ ಉದಾಹರಣೆಗಳಿದ್ದಾವೆ. ಧರ್ಮಸಿಂಗ್ ಅವರು ಕೂಡ ಅವರ ಕಾರ್ಯದರ್ಶಿ ಕೈಯಲ್ಲಿ ತಮ್ಮ ರಾಜೀನಾಮೆ ಪತ್ರವನ್ನು ರಾಜಭವನಕ್ಕೆ ರಾಜ್ಯಪಾಲರಿಗೆ ಕೊಟ್ಟು ಕಳಿಸಿದ್ರು. ಕೆಲವು ಹಿಂದಿನ ಸಿಎಂಗಳು ಕೂಡ ಪ್ಯಾಕ್ಸ್ ಮೂಲಕ ರಾಜೀನಾಮೆಯನ್ನು ಸಲ್ಲಿಸಿದಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ರಾಜಭವನಕ್ಕೆ ಹೋಗಿ ಅಧಿಕೃತವಾಗಿ ರಾಜ್ಯಪಾಲರನ್ನೇ ಭೇಟಿ ಮಾಡಿ ಅಲ್ಲಿ ರಾಜೀನಾಮೆ ಪತ್ರವನ್ನು ಕೊಡಬೇಕು ಅನ್ನುವಂಥದ್ದು ಏನಿಲ್ಲ. ರಾಜಭವನಕ್ಕೆ ರಾಜೀನಾಮೆ ಸಲ್ಲಿಸೋಕೆ ನಾನಾ ಮಾರ್ಗಗಳಿದ್ದಾವೆ. ಅದರಂತೆ ಸಿದ್ದರಾಮಯ್ಯ ಅವರು ಕೂಡ ರಾಜ್ಯಪಾಲರು ಇಲ್ಲದೇ ಇದ್ರೂ ಕೂಡ ಅವರ ಮುಖ್ಯ ಕಾರ್ಯದರ್ಶಿಗೆ ಈಗ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಆ ನಂತರ ರಾಜ್ಯಪಾಲರು ಆಗಮಿಸಿದ ಬಳಿಕ ಈ ಒಂದು ರಾಜೀನಾಮೆ ಎಲ್ಲವನ್ನು ಪರಿಶೀಲನೆ ನಡೆಸಿ ಅದನ್ನು ಅಂಗೀಕಾರ ಮಾಡುವಂಥ ಪ್ರಕ್ರಿಯೆಗಳು ಆರಂಭ ಆಗುತ್ತವೆ. ಅದಕ್ಕೂ ಮುಂಚಿತವಾಗಿ ರಾಜ್ಯಭವನಕ್ಕೆ ತೆರಳುವಂಥ ಸಾಧ್ಯತೆಗಳು ಈಗ ಅಲ್ಲಿಗಲಿ ಅಂತಿಲ್ಲ. ರಾಜ್ಯಪಾಲ ಭವನಕ್ಕೆ ಹೋಗೋಕ್ಕೆ ಸಿದ್ಧತೆಗಳು ನಡೆದಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೋಗಬಹುದು. ರಾಜ್ಯಪಾಲರ ಮುಖ್ಯ ಕಾರ್ಯದರ್ಶಿಗೆ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಇದಕ್ಕೆ ಸಚಿವರು, ಶಾಸಕರು ಎಲ್ಲರೂ ಕೂಡ ಒಂದು ಸಾಥ್ ಕೊಡ್ತಾರೆ ಅನ್ನೋಂಥದ್ದು. ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸಾಥ್ ನೀಡ್ತಾರೆ ಅನ್ನೋಂಥ ಮಾಹಿತಿಗಳಿದ್ದಾವೆ. ಹಾಗಾಗಿ ಈಗ ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ಈ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಬರುವಂಥ ಸಾಧ್ಯತೆಗಳಿಗೆ ಗೋಚರಿಸ್ತಾ ಇರುವಂಥದ್ದು. ಸ್ಮಿತಾ, ಈಗ ಹಾಗಾದ್ರೆ ಈ ರಾಜಭವನಕ್ಕೆ ತೆರಳೋವರೆಗೂ ಕೂಡ ಯಾವುದೇ ರೀತಿ ಘೋಷಣೆ ಅಥವಾ ಸುದ್ದಿಗೋಷ್ಠಿ ಅನ್ನೋದು ಆಗೋದಿಲ್ಲ ಅನ್ನೋದೇ ಖಾತ್ರಿಯಾ? ಈಗ ರಾಜಭವನಕ್ಕೆ ಹೋಗೋವರೆಗೂ ಈ ಅನ್ಸರ್ಟನಿಟಿ ಮುಂದುವರಿಯುತ್ತೆ ಹಾಗಾದ್ರೆ ಬಸವರಾಜ್?
ಖಂಡಿತ ಅದನ್ನ ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಬೇಕಂತ ಏನಿಲ್ಲ. ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಕೊಟ್ಟ ಬಳಿಕ ಅಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವಂಥ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಅಲ್ಲಿಯೇ ಎಲ್ಲ ಮಾಧ್ಯಮಗಳು ಇರ್ತವೆ, ಏನೆಲ್ಲ ಹೇಳಬೇಕು ಅನ್ನುವಂಥದ್ದು. ಹೈಕಮಾಂಡ್ ಏನು ನಿರ್ದೇಶನ ಇತ್ತು, ಯಾಕಾಗಿ ರಾಜೀನಾಮೆ ಕೊಟ್ಟೆ, ಮುಂದೆ ಏನಾಗುತ್ತೆ, ಯಾವ ರೀತಿಯಾದಂಥ ಸರ್ಕಾರ ರಚನೆ ಆಗುತ್ತೆ, ಅದನ್ನೆಲ್ಲವನ್ನು ಮಾಹಿತಿಯನ್ನು ಅಲ್ಲಿಯೇ ಒಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡೋಕ್ಕೆ ಅವಕಾಶ ಇರೋದ್ರಿಂದ ಮೊದಲು ರಾಜೀನಾಮೆಯನ್ನು ಸಲ್ಲಿಸಿ ಆನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡೋಣ ಅನ್ನುವಂಥ ನಿಲುವಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಸದ್ಯಕ್ಕೆ ಯಾವುದೇ ಮಾಧ್ಯಮ ಗೋಷ್ಠಿಯನ್ನು ಕರೆದಿಲ್ಲ. ಮೊದಲು ರಾಜಭವನಕ್ಕೆ ತೆರಳತಕ್ಕಂಥದ್ದು, ಅಲ್ಲಿ ರಾಜಭವನದ ರಾಜ್ಯಪಾಲರ ಮುಖ್ಯ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುವಂಥದ್ದು, ಆ ಬಳಿಕ ಮುಂದಿನ ಪ್ರಕ್ರಿಯೆಯಾಗಿ ಮಾಧ್ಯಮಗಳನ್ನು ಉದ್ದೇಶಿಸಿ ರಾಜ್ಯದ ಜನತೆಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು ಸಿಎಂ ಸಿದ್ದರಾಮಯ್ಯ ಅವರು ನೀಡೋರಿದ್ದಾರೆ. ಹಾಗಾಗಿ ಈಗ ಎಲ್ಲ ಅಂತಿಮ ಹಂತದ ತಯಾರಿಗಳು, ರಾಜೀನಾಮೆ ಪತ್ರದ ಯಾವ ರೀತಿಯಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳು ಆರಂಭ ಆಗಿರ್ತಕ್ಕಂಥದ್ದು. ಅದನ್ನು ಅವರ ಸಿಬ್ಬಂದಿ ರೆಡಿ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ಸ್ಮಿತಾ. ರೈಟ್, ಧನ್ಯವಾದ ಬಸವರಾಜ್. ಮಾಹಿತಿ ಸತ್ತು ಅದರಂತೆ ನಾವೆಲ್ಲರೂ ಕೂಡ ನಡ್ಕೊಳ್ತೇವೆ ಅಂತ ಹೇಳ್ತಿದ್ದಾರೆ. ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೀತಾ ಇದ್ದ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ್ಯವಾಗಿದೆ. ಉಪಹಾರ ಕೂಟದಲ್ಲಿ ರಾಜೀನಾಮೆಯನ್ನ ಘೋಷಿಸಿರುವ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯಲ್ಲೂ ಪ್ರಕಟಿಸ್ತಾರ. ಡಿಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಘೋಷಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಇದನ್ನೇ ಪುನರುಚ್ಚರಿಸುತ್ತಾರ. ಕಾದ್ ನೋಡಬೇಕಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಂದಿನ ನಾಯಕ ಅಂತ ಹೇಳಿ ಘೋಷಿಸಿದ್ದಾರೆ. ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸದ್ಯಕ್ಕೆ ಈ ಉಪಹಾರ ಔತಣಕೂಟ ಮುಕ್ತಾಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಸಿದ್ದರಾಮಯ್ಯನವರು ಮಾತನಾಡುವವರಿದ್ದಾರೆ. ಅದರ ನೇರ ಪ್ರಸಾರದ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡದ ಮೂಲಕವೂ ನೀವು ಗಮನಿಸಬಹುದು. ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಸುದ್ದಿಯನ್ನ ತಿಳಿಸಿದ್ದಾರೆ ಸಿದ್ದರಾಮಯ್ಯನವರು. ನಾನು ರಾಜೀನಾಮೆ ನೀಡುವವರಿದ್ದೇನೆ, ಮುಂದೆ ಡಿಕೆ ಶಿವಕುಮಾರ್ ಅವರೇ ಅಧಿಕಾರವನ್ನ ನಿರ್ವಹಿಸುವವರಿದ್ದಾರೆ. ನನಗೆ ನೀಡಿದ ಸಹಕಾರದಂತೆಯೇ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಸಹಕಾರವನ್ನ ನೀವು ನೀಡ್ತಾ ಹೋಗಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಇದೀಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ್ಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಇಡೀ ದೇಶದ ಚಿತ್ತವನ್ನ ಇಡೀ ದೇಶದ ಗಮನವನ್ನ ಸೆಳೆದಿರುವಂತಹ ಸುದ್ದಿಗೋಷ್ಠಿ ಪ್ರಾರಂಭ ಆಗುವ ನಿರೀಕ್ಷೆ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಈ ಸುದ್ದಿಗೋಷ್ಠಿಯಲ್ಲಿ ರಾಜೀನಾಮೆಯನ್ನ ಘೋಷಿಸ್ತಾರ ಸಿದ್ದರಾಮಯ್ಯನವರು. ಈ ಪ್ರಶ್ನೆಗೆ ಉತ್ತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲಭ್ಯವಾಗುವುದಿದೆ. ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಕಾವೇರಿ ಬಳಿಯಿಂದ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕದಲ್ಲಿ. ಬಸವರಾಜ್, ಉಪಹಾರ ಔತಣಕೂಟ ಮುಕ್ತಾಯವಾಗಿದೆ ಅನ್ನೋ ಮಾಹಿತಿ, ಸುದ್ದಿಗೋಷ್ಠಿ ನಡೆಸ್ತಾರ ಈಗಲೇನೆ ಸುರ್ಜೇವಾಲಾ ಅವ್ರು ಆಗಮಿಸ್ತಾರ? ಅವ್ರು ಆಗಮಿಸುವವರೆಗೂ ಏನಾದರೂ ಕಾದು ನಿಲ್ಲುವ ಸಾಧ್ಯತೆಗಳಿದೆಯಾ? ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸದ್ಯಕ್ಕೆ? ಸ್ಮಿತಾ, ಈಗ ಬರ್ತಕ್ಕಂತಹ ಸಿಎಂ ಮೂಲಗಳ ಮಾಹಿತಿ ಪ್ರಕಾರ ಸುದ್ದಿಗೋಷ್ಠಿ ನಡೆಸುವುದು ಅನುಮಾನ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಯಾವುದೇ ಸುದ್ದಿಗೋಷ್ಠಿಗೂ ಸೂಚನೆಯನ್ನು ಸಿಎಂ ಅವರು ಕೊಟ್ಟಿಲ್ಲ ಅನ್ನುವಂತಹ ಮಾಹಿತಿಯನ್ನು ಅವರ ಆಪ್ತ ಮೂಲಗಳು ಹೇಳ್ತಾ ಇದ್ದಾವೆ. ಹಾಗಾಗಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಕ್ತಾಯವಾಗಿದೆ. ಸಚಿವರಿಗೆ ಏನೆಲ್ಲ ತಿಳಿಸ್ಬೇಕು ಅದನ್ನು ತಿಳಿಸಿರುವಂಥದ್ದು, ಮುಂದೆ ಹೇಗೆ ವರ್ತನೆ ಇರಬೇಕು, ಸರ್ಕಾರವನ್ನು ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋಂಥ ಒಂದಷ್ಟು ಸೂಚನೆಯನ್ನು ಮಾಹಿತಿಯನ್ನು ಸಚಿವರೇ ಕೊಟ್ಟಿದ್ದಾರೆ. ಈಗ ಸಿಎಂ ಮೂಲಗಳಿಂದ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಈಗ ರಾಜ್ಯಭವನಕ್ಕೆ ತೆರಳುತ್ತಾರೆ, ಅಂದರೆ ಲೋಕಭವನಕ್ಕೆ ತೆರಳುತ್ತಾರೆ. ಅಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿಗೆ ಈ ಒಂದು ಮನವಿ ಪತ್ರ ಅಂದರೆ ರಾಜೀನಾಮೆ ಪತ್ರವನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದ್ದಾವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರು ತೆರಳುವಂಥ ಸಾಧ್ಯತೆ ಇದೆ. ಯಾಕಂದರೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೇ ಸಚಿವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಈಗ ಲೋಕಭವನಕ್ಕೆ ಹೋಗ್ತಾ ಇದ್ದೇನೆ, ಈ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತೇನೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಅಧಿಕೃತವಾಗಿ ಈಗ ರಾಜಭವನಕ್ಕೆ ಹೋಗೋಕ್ಕೆ ತಯಾರಿಗಳು ನಡೆದಿರ್ತಕ್ಕಂಥದ್ದು. ಸ್ಮಿತಾ, ಈಗ ರಾಜ್ಯಪಾಲರು ಸದ್ಯಕ್ಕೆ ರಾಜಭವನದಲ್ಲಿಲ್ಲ, ಬೆಂಗಳೂರಿನಲ್ಲಿಲ್ಲ. ಸೊ ಏನಾಗಬಹುದು, ಟೆಕ್ನಿಕಲಿ ಹೇಗಾಗತ್ತೆ ಈ ಪ್ರಕ್ರಿಯೆ? ಕೇವಲ ಅಲ್ಲಿರುವ ಸಿಬ್ಬಂದಿಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಿ ಬರುವ ಪಾಸಿಬಿಲಿಟೀಸ್ ಇದೆಯಾ ಬಸವರಾಜ್? ಖಂಡಿತ ಸ್ಮಿತಾ, ಸಂವಿಧಾನದ ಪ್ರಕಾರ ರಾಜ್ಯಪಾಲರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಸಲ್ಲಿಸಿದರೆ ಅದು ಮಾನ್ಯ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ರಾಜ್ಯಪಾಲರ ಉಪಸ್ಥಿತಿನೇ ಇರಬೇಕು ಅನ್ನುವಂಥದ್ದಿಲ್ಲ. ಈ ಹಿಂದೆನೂ ಕೂಡ ಸಾಕಷ್ಟು ಇದಕ್ಕೆ ಉದಾಹರಣೆಗಳಿದ್ದಾವೆ. ಧರ್ಮಸಿಂಗ್ ಅವರು ಕೂಡ ಅವರ ಕಾರ್ಯದರ್ಶಿ ಕೈಯಲ್ಲಿ ತಮ್ಮ ರಾಜೀನಾಮೆ ಪತ್ರವನ್ನು ರಾಜಭವನಕ್ಕೆ ರಾಜ್ಯಪಾಲರಿಗೆ ಕೊಟ್ಟು ಕಳಿಸಿದ್ರು. ಕೆಲವು ಹಿಂದಿನ ಸಿಎಂಗಳು ಕೂಡ ಪ್ಯಾಕ್ಸ್ ಮೂಲಕ ರಾಜೀನಾಮೆಯನ್ನು ಸಲ್ಲಿಸಿದಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ರಾಜಭವನಕ್ಕೆ ಹೋಗಿ ಅಧಿಕೃತವಾಗಿ ರಾಜ್ಯಪಾಲರನ್ನೇ ಭೇಟಿ ಮಾಡಿ ಅಲ್ಲಿ ರಾಜೀನಾಮೆ ಪತ್ರವನ್ನು ಕೊಡಬೇಕು ಅನ್ನುವಂಥದ್ದು
ಏನಿಲ್ಲ. ರಾಜಭವನಕ್ಕೆ ರಾಜೀನಾಮೆ ಸಲ್ಲಿಸೋಕೆ ನಾನಾ ಮಾರ್ಗಗಳಿದ್ದಾವೆ. ಅದರಂತೆ ಸಿದ್ದರಾಮಯ್ಯ ಅವರು ಕೂಡ ರಾಜ್ಯಪಾಲರು ಇಲ್ಲದೇ ಇದ್ರು ಕೂಡ ಅವರ ಮುಖ್ಯ ಕಾರ್ಯದರ್ಶಿಗೆ ಈಗ ರಾಜೀನಾಮೆಯನ್ನು ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಆ ನಂತರ ರಾಜ್ಯಪಾಲರು ಆಗಮಿಸಿದ ಬಳಿಕ ಈ ಒಂದು ರಾಜೀನಾಮೆ ಎಲ್ಲವನ್ನು ಪರಿಶೀಲನೆ ನಡೆಸಿ ಅದನ್ನು ಅಂಗೀಕಾರ ಮಾಡುವಂಥ ಪ್ರಕ್ರಿಯೆಗಳು ಆರಂಭ ಆಗುತ್ತವೆ. ಅದಕ್ಕೂ ಮುಂಚಿತವಾಗಿ ರಾಜ್ಯಭವನಕ್ಕೆ ತೆರಳುವಂಥ ಸಾಧ್ಯತೆಗಳು ಈಗ ಅಲ್ಲಿಗಲಿ ಅಂತಿಲ್ಲ. ರಾಜ್ಯಪಾಲ ಭವನಕ್ಕೆ ಹೋಗೋಕ್ಕೆ ಸಿದ್ಧತೆಗಳು ನಡೆದಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೋಗಬಹುದು. ಆ ರಾಜ್ಯಪಾಲರ ಮುಖ್ಯ ಕಾರ್ಯದರ್ಶಿಗೆ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಇದಕ್ಕೆ ಸಚಿವರು, ಶಾಸಕರು ಎಲ್ಲರೂ ಕೂಡ ಒಂದು ಸಾಥ್ ಕೊಡ್ತಾರೆ ಅನ್ನೋಂಥದ್ದು. ಸ್ವತಃ DCM DK ಶಿವಕುಮಾರ್ ಅವರು ಕೂಡ ಸಾಥ್ ನೀಡ್ತಾರೆ ಅನ್ನೋಂಥ ಮಾಹಿತಿಗಳಿದ್ದಾವೆ. ಹಾಗಾಗಿ ಈಗ ಎಲ್ಲರೂ ಕೂಡ ಒಟ್ಟಾಗಿ ಹೋಗಿ ಈ ಒಂದು ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ಬರುವಂಥ ಸಾಧ್ಯತೆಗಳಿಗೆ ಗೋಚರಿಸ್ತಾ ಇರುವಂಥದ್ದು. ಸ್ಮಿತಾ, ಈಗ ಹಾಗಾದ್ರೆ ಈ ರಾಜಭವನಕ್ಕೆ ತೆರಳೋವರೆಗೂ ಕೂಡ ಯಾವುದೇ ರೀತಿ ಘೋಷಣೆ ಅಥವಾ ಸುದ್ದಿಗೋಷ್ಠಿ ಅನ್ನೋದು ಆಗೋದಿಲ್ಲ ಅನ್ನೋದೇ ಖಾತ್ರಿಯಾ? ಈಗ ರಾಜಭವನಕ್ಕೆ ಹೋಗೋವರೆಗೂ ಈ ಅನ್ಸರ್ಟನಿಟಿ ಮುಂದುವರಿಯುತ್ತೆ ಹಾಗಾದ್ರೆ ಬಸವರಾಜ್? ಖಂಡಿತ ಅದನ್ನು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸ್ಬೇಕಂತ ಏನಿಲ್ಲ. ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಕೊಟ್ಟ ಬಳಿಕ ಅಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡುವಂಥ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಅಲ್ಲಿಯೇ ಎಲ್ಲ ಮಾಧ್ಯಮಗಳು ಇರ್ತವೆ, ಏನೆಲ್ಲ ಹೇಳಬೇಕು ಅನ್ನುವಂಥದ್ದು. ಹೈಕಮಾಂಡ್ ಏನು ನಿರ್ದೇಶನ ಇತ್ತು, ಯಾಕಾಗಿ ರಾಜೀನಾಮೆ ಕೊಟ್ಟೆ, ಮುಂದೆ ಏನಾಗುತ್ತೆ, ಯಾವ ರೀತಿಯಾದಂಥ ಸರ್ಕಾರ ರಚನೆ ಆಗುತ್ತೆ, ಅದನ್ನೆಲ್ಲವನ್ನು ಮಾಹಿತಿಯನ್ನು ಅಲ್ಲಿಯೇ ಒಂದು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡೋಕ್ಕೆ ಅವಕಾಶ ಇರೋದ್ರಿಂದ ಮೊದಲು ರಾಜೀನಾಮೆಯನ್ನು ಸಲ್ಲಿಸಿ ಆನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡೋಣ ಅನ್ನುವಂಥ ನಿಲುವಿಗೆ CM ಸಿದ್ದರಾಮಯ್ಯ ಅವರು ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಸದ್ಯಕ್ಕೆ ಯಾವುದೇ ಮಾಧ್ಯಮ ಗೋಷ್ಠಿಯನ್ನು ಕರೆದಿಲ್ಲ. ಮೊದಲು ರಾಜಭವನಕ್ಕೆ ತೆರಳತಕ್ಕಂಥದ್ದು, ಅಲ್ಲಿಯ ರಾಜಭವನದ ರಾಜ್ಯಪಾಲರ ಮುಖ್ಯ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುವಂಥದ್ದು. ಆ ಬಳಿಕ ಮುಂದಿನ ಪ್ರಕ್ರಿಯೆಯಾಗಿ ಮಾಧ್ಯಮಗಳನ್ನು ಉದ್ದೇಶಿಸಿ ರಾಜ್ಯದ ಜನತೆಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಸಂದೇಶವನ್ನು CM ಸಿದ್ದರಾಮಯ್ಯ ಅವರು ನೀಡೋರಿದ್ದಾರೆ. ಹಾಗಾಗಿ ಈಗ ಎಲ್ಲ ಅಂತಿಮ ಹಂತದ ತಯಾರಿಗಳು, ರಾಜೀನಾಮೆ ಪತ್ರದ ಯಾವ ರೀತಿಯಾಗಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳು ಆರಂಭ ಆಗಿರ್ತಕ್ಕಂಥದ್ದು. ಅದನ್ನು ಅವರ ಸಿಬ್ಬಂದಿ ರೆಡಿ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್.